ಯಾಕೋ ನಮ್ಮ ಅಣ್ಣನ ಕಣ್ಣಲ್ಲಿ ನೀರು ಬರ್ತಿದೆ. ಒಂದು 2 ಗಂಟೆ ಅಲ್ಲಮ್ಮ, 2 ಗಂಟೆ ಈಗ ಮಧ್ಯಾಹ್ನ 2 ಗಂಟೆ. ನನಗೆ ಯಾಕೋ ಏನೋ ಡೌಟ್ ಹೊಡಿತೈತೆ, ಏನೋ ಅಂತ ಗೊತ್ತಿಲ್ಲ. ಏನ್ ಡೌಟಪ್ಪ ನಿಂಗೆ? ವ್ಯೂ ಹೆಂಗ್ ಕಾಣ್ತಿದೆ ಅಂದ್ರೆ ಚಾಮುಂಡಿ ಬೆಟ್ಟ ಸೂಪರ್, ತುಂಬಾ ಚೆನ್ನಾಗಿದೆ ಗೈಸ್. ವೆದರ್ ಮಾತ್ರ ಸಕ್ಕತ್ತಾಗೈತೆ. ಇದ್ರ ಮೇಲೆ ಗೈಸ್ ನಾವೀಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಈ ವೆದರ್ ತುಂಬ ಚೆನ್ನಾಗಿರ್ತದೆ ಚಾಮುಂಡಿ ಬೆಟ್ಟದ ಮೇಲೆ. ಹಂಗೆ ಪ್ರಸಾದ ಇನ್ನೂ ತಿಂದಿಲ್ಲ ನಾವು, ಅದಕ್ಕೆ ಅಲ್ಲೇ ಹೋಗಿ ತೊಗೊಂಡೋಗಿ ತಿನ್ನೋಣ ಅಂತ ಅನ್ಕೊಂಡು ಹೋಗ್ತಾ ಇದೀವಿ ಗೈಸ್. ನಾವೀಗ ತುಂಬ ಚೆನ್ನಾಗಿರ್ತದೆ. ಇವಾಗ ಮಳೆ ಬರ್ತಾ ಇರ್ತದೆ, ಹಿಮ, ಮೇಲ್ಗಡೆ ಲೊಕೇಶನ್, ವ್ಯೂ ಪಾಯಿಂಟ್ ನೋಡೋಕ್ಕೆ ತುಂಬ ಚೆನ್ನಾಗಿರ್ತದೆ. ನಿಮಗೂ ತೋರಿಸ್ತೀನಿ ಬನ್ನಿ ಗೈಸ್ ಹೇಗಿರುತ್ತೆ ಅಂದ್ಬಿಟ್ಟು. ಗೈಸ್ ನೋಡಿ ಗೈಸ್, ಈಗ ನನ್ನ ತಂಗಿ ಸನ್ ರೂಫ್ ಮೇಲೆ ನಿಂತ್ಕೋಬೇಕಂತೆ, ಅದಕ್ಕೆ ಹೋಗ್ತಾಳೆ ಗೈಸ್. ಮಳೆ ಗೊತ್ತೈತಲ್ಲ ಅದಕ್ಕೆ. ಹುಷಾರು, ಫೋನ್ ಹೋಗ್ಬಿಟ್ಟೆ. ಅಲ್ಲಿ ಇದ್ರ ಮೇಲೆ ಕೈ ಮಾಡುವ, ಇಲ್ಲಿ ಹಿಡ್ಕೋ, ಅಲ್ಲಿ ಹಿಡ್ಕೊಬಿಟ್ಟ, ಸೈಡ್ ಹಿಡ್ಕಮ್ಮ. ಗೈಸ್ ಈಗ ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ, ಲೊಕೇಶನ್ಗೆ ಬಂದಿದ್ದೀವಿ. ಈಗ ನೋಡಿ ಇಲ್ಲಿ ಪ್ರಸಾದ ತಗೋತಿದ್ದೀವಿ. ಅಲ್ಲೇನೂ ತಿಂದಿಲ್ಲ, ಇಲ್ಲೇ ತಿನ್ನೋಣ ಅನ್ಕೊ ಬಂದಿದ್ದೀವಿ ಗೈಸ್. ನೋಡಿ ಗೈಸ್, ಇಲ್ಲಿಂದ ವ್ಯೂ ಹೆಂಗೆ ಕಾಣ್ತಿದೆ ಅಂದರೆ ಚಾಮುಂಡಿ ಬೆಟ್ಟ ಸೂಪರ್, ತುಂಬ ಚೆನ್ನಾಗಿದೆ ಗೈಸ್. ನೋಡೋದು ತಳೆ ಪಾ. ಗೈಸ್ ನನ್ನ ತಂಗಿ ತಿನ್ನಕ್ಕೆ ರೆಡಿಯಾಗಿ ನಿಂತ್ಬಿಟ್ಟೊಳಗೆ ನೋಡಿ ಗೈಸ್ ಈಗ. ನಾನು ಪ್ರಸಾದ ಎಲ್ಲ ತೊಗೊಂಡಿದ್ದೀವಿ, ಬಟ್ ನೋಡಿದ್ರೆ ಸೌಟ ಮರ್ತ್ಬಿಟ್ಟಿದ್ದೀವಿ. ಸೌಟ ಎತ್ಕೋತಾ ಇದ್ದೀವಿ, ಅದಕ್ಕೆ ಈಗ ನೋಡಿ ತೊಗೊಳ್ರಿ, ಸೌಟ್ ತೊಗೊಳ್ಳಿ. ಹಾಂ ಸಾರಿ ಅಪ್ಪ, ಆಯ್ತು. ಪ್ರಸಾದ ಪ್ಲೇಟ್ಗೆ ಹಾಕೋತಿದ್ದೀವಿ. ಸ್ಪೂನ್ ತೊಗೊಂಡ್ರ? ಗೈಸ್ ನಾವು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ, ಅಂದರೆ ದೇವಸ್ಥಾನದ ಪ್ರಸಾದ ತಿಂದ್ವಿ ಅಷ್ಟೇ, ಅದು ಬಿಟ್ಟರೆ ಇನ್ನೂ ತಿಂದಿಲ್ಲ. ಇವಾಗಲೇ ತಿಂತಾರದೆಲ್ಲನೂ ಕೂಡ. ಇವಾಗ ಪ್ರಸಾದ ತಿಂತಿದ್ದೀವಿ ನೋಡಿ. ಈಗ ಪ್ರಸಾದ ಹಾಕ್ಕೊಂಡು ಎಷ್ಟು ಟೈಮು, ಒಂದು 2 ಗಂಟೆ ಅಲ್ಲಮ್ಮ, 2 ಗಂಟೆ ಈಗ ಮಧ್ಯಾಹ್ನ 2 ಗಂಟೆ. ಇವಾಗ ತಿಂತಾ ಇದ್ದೀವಿ. ಇಲ್ಲಿ ವೆದರ್ ಮಾತ್ರ ತುಂಬ ಚೆನ್ನಾಗಿದೆ ಗೈಸ್, ವೆದರ್ ಮಾತ್ರ ಸಕ್ಕತ್ತಾಗೈತೆ. ಒಳ್ಳೆ ಈ ಮಳೆ ಸೀಸನಲ್ಲಿ ಚಾಮುಂಡಿ ಬೆಟ್ಟ ಮೇಲೆ ಬರೋದಕ್ಕೆ ತುಂಬ ಖುಷಿ ಗೈಸ್ ನನಗೆ. ಒಳ್ಳೆ ವೆದರು, ಒಳ್ಳೆ ವ್ಯೂ ನೋಡಿ, ಬಸ್ ಹೋಗ್ತಿದೆ.
ಎಲ್ಲ ಮಾಡಾಯ್ತು ಗೈಸ್ ನಾವೀಗ ಹಂಗೆ ಒಂದು ಸ್ವಲ್ಪ ಶೂಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ಅಂದರೆ ರೀಲ್ಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ರೀಲ್ಸ್ ಮಾಡ್ಬಿಟ್ಟು ಹೊಡ್ತೀವಿ ಗೈಸ್ ಮನೆಗೆ. ಮತ್ತೆ ಮಳೆ ಬರಂಗೈತೆ ಆಲ್ರೆಡಿ. ಈಗ ಆಲ್ರೆಡಿ ಹನಿ ಆಗ್ತೈತೆ ಚೂರು ಚೂರು. ಯಾರು ಬಂದವ್ರು? ಯಾರು ಲೈನಲ್ಲಿ? ಯಾರು ಲೈನಲ್ಲಿ? ಏನಕ್ಕೆ ಎಲ್ಲಿ ಹೋಗ್ತಿದ್ದೀವಿ ಈಗ ನಾವು? ರೈಲ್ವೆ ಸ್ಟೇಷನಿಗೆ ನಾವು. ನಮ್ಮ ಫ್ರೆಂಡ್ ಯಾರು ಕೊಲ್ಲಿಗೆ ಬರ್ತಾರ ಕರ್ಕೊಬರೋದು. ಕೊಲ್ಲಿಗೆ ಬರ್ತಾರ? ಯಾರು ಕೊಲ್ಲಿಗಪ್ಪ? ನಮ್ಮ ಹುಡುಗ ಕಸಿನ್. ನನಗೆ ಯಾಕೋ ಡೌಟು, ಏನೋ ಡೌಟ್ ಹೊಡಿತೈತೆ, ಏನೋ ಅಂತ ಗೊತ್ತಿಲ್ಲ. ಏನು ಡೌಟಪ್ಪ ನಿಮಗೆ? ಯಾರು ಮತ್ತು ರೈಲ್ವೆ ಸ್ಟೇಷನ್ ಹತ್ರ ಏನಕ್ಕೆ ನಿಮ್ಮ ಕೊಲ್ಲಿಗೂ? ಯಾವ್ದು ಹುಡುಗಿನ ಕರೆಸ್ತಾನೆ. ಯಾವ ಹುಡುಗಿನಪ್ಪ? ಫರಾಜ್ ಬರ್ತೀನಿ ಅದಕ್ಕೆ ಕರ್ಕೊಬರಕ್ಕೆ ಬರ್ತಾರದು. ಕೊಲಿಗ್ ಅಂತಾನೆ, ಫರಾಜ್ ಅಂತಾನೆ. ಯಾರು ಬಂದ್ರೆ ನಿಂಗೆ ಏನಕ್ಕೆ? ನಮ್ಮ ಮನೆಗೆ ಬರಕ್ಕೆ ಸ್ಪೆಷಲ್ಲು ನಡಿಯಲ್ಲಿ ಎಲ್ಲ ಇರ್ತಾರೆ ನೋಡ. ಮೈಸೂರು ರೈಲ್ವೆ ಸ್ಟೇಷನ್ ಇಲ್ಲ ಬ್ರೋ. ನಿಮಗೋಸ್ಕರ ಈಗ ಶೋರೂಮ್ ತಗೊಂಡು ಬಂದೆ. ಶೋರೂಮಿಂದ ನಿಮಗೋಸ್ಕರ ಈಗ ಇಳಿಸ್ಕೊಂಡು ಬಂದೆ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಬನ್ನಿ ಸರ್ ಬನ್ನಿ. ಬೆಳಗ್ಗೆಯಿಂದ ಬ್ಲಾಗಿಂಗ್ ನಡೀತಾನೆ ಐತೆ. ಬೆಳಗ್ಗೆಯಿಂದ ಬ್ಲಾಗ್ ನಡೀತಾನೆ. ಹಾಯ್ ಹಲೋ ಹಾಯ್ ಬ್ರೋ. ಹಾಯ್ ನವೀನ್. ನಿಮಗೋಸ್ಕರ ಶೋರೂಮಿಂದ ಇವಾಗ ಇಳಿಸ್ಕೊಂಡು ಇದು ಎಲ್ಲಿ ಲಾಕ್ ಬುಕ್ ಮಾಡಿದ. ಹೌದು. ಕಾಣಿಸ್ತೈತೆ ನಂಗೆಲ್ಲ. ಯೂಟ್ಯೂಬರ್ ತುಂಬಾ ಚೆನ್ನಾಗಿದೆ. ಇದೇನಿದು? ಗಗನ್ 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 ಅಂತ. ಇಷ್ಟ ಆಯ್ತಾ? Happy birthday. ವಿಡಿಯೋ ನೋಯ್ತೈತೆ, ಫೋಟೋ ನೋಯ್ತೈತೆ. ಓಕೆ ಡನ್.
ಈ ಸೆಲೆಬ್ರೇಷನ್ ತುಂಬಾ ಇಷ್ಟ ಇತ್ತು, ಯಾಕಂದ್ರೆ ಎಲ್ಲಾ ಫ್ರೆಂಡ್ಸ್ ಗಳು ಬಂದಿದ್ದಾರೆ, ಜೊತೆಗೆ ನವೀನ್ ಮತ್ತೆ ರೋಹಿತ್ ಬ್ರೋ ಬೆಂಗಳೂರಿಂದನೂ ಕೂಡ ಬಂದಿದ್ದಾರೆ. ಎಲ್ಲರೂ ಕೂಡ ಸೆಲೆಬ್ರೇಷನ್ ಮಾಡಿ ತುಂಬಾ ಇಷ್ಟ ಆಯ್ತು ಬ್ರೋ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ಬರ್ಡೇ ಯಾವುದೇ ಇದ್ರು ಗಗನ್ ಬಂದೇ ಬರ್ತಾರೆ. ನಾವು ಗಗನ್ಗಿಂತ ನಾವು ಈ ಸಮಯದಲ್ಲಿ ಅಭಿನೂ ಕೂಡ ಮತ್ತೆ ಈ ಸಮಯದಲ್ಲಿ ದೊಡ್ಡದಲ್ಲ ಇದು. ಗಗನ್ ಒಂದು ಅಲ್ಲ, ಆಕ್ಚುಲಿ ಸರ್ಪ್ರೈಸ್ ಕೊಡ್ಬೇಕಂತಿತ್ತು. ಹೌದು, ನೀನೇ ರಿವೀಲ್ ಆಗಿದ್ದು. ನಮ್ಗೆ ಗೊತ್ತಾಗ್ಬಿಡ್ತು ಏನಿಲ್ಲ, ಗಗನ್ಗಿಂತ ಯಾವ್ದು ಹೆಚ್ಚಲ್ಲ. ನಮಗೂ ಅಷ್ಟೇ ಈ ಫ್ರೆಂಡ್ಶಿಪ್ ಹಿಂಗೆ ಇರ್ಬೇಕು. ತುಂಬಾ ಖುಷಿ. ಒಬ್ಬೊಬ್ಬರಾಗಿ ನಿನ್ನ ಅಭಿಪ್ರಾಯ ಹೇಳ. ಹೌದು, ಒಪಿನಿಯನ್ ಹೇಳಿ. ನಾನೇ ಸ್ಟಾರ್ಟ್ ಮಾಡ್ತೀನಿ. ನನ್ನ ಒಪಿನಿಯನ್ ಎಷ್ಟು ಲೇಟ್ ಆಗಿದೆ ಇದು. ನನ್ನ ಒಪಿನಿಯನ್ ಇಷ್ಟೇ, ನಮ್ಮ ಹುಡುಗ ಜೊತೆಲೇ ಇರ್ತಾನೆ. ಸೊ ನಾವ್ ಹೇಳೋದು ಈ ಸಮಯದಲ್ಲಿ ಹೇಳೋದಕ್ಕೂ ಕೇಳೋದಕ್ಕೂ ಇದು ಸಮಯ ಇರೋದು. ಹ್ಯಾಪಿ ಬರ್ಡೇ ಅಷ್ಟೇ. ನೆಕ್ಸ್ಟ್ ದಿನ ಮಾತಾಡ್ತಿರ್ತೀವಿ ನಾವು. ಅಲ್ಲ, ಏನ್ ಅನ್ಸುತ್ತೆ ಗಗನ್ ಬಗ್ಗೆ? ಲೈಕ್ ಗಗನ್ ಬಗ್ಗೆ ನಾವ್ ಹೇಳ್ಬೇಕು ಅಂತ ನಾವು ಇವಾಗ ನೆಕ್ಸ್ಟ್ ಅಭಿಯಿಂದ ಬಗ್ಗೆ. ಯಾಕಂದ್ರೆ ಇನ್ನು ಕಂಪ್ಲೀಟ್ ಮಾಡಿಲ್ಲ. ಯಾಕಂದ್ರೆ ಅವ್ನ್ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅವ್ನ್ ಏನೇ ಹೇಳಿದ್ರು ಫಸ್ಟ್ ಬಂದು ಹೇಳೋದೇ ನಮ್ಗೆ. ಸೊ ಬೇಸಿಕಲಿ ಅದಕ್ಕೆ ಎಷ್ಟೊಂದ್ಸಲಿ ಹೇಳ್ಬಿಟ್ಟಿದೀನಿ, ಒಂದ್ ಸೈನ್ ಹಾಕ್ಸ್ಕೊಟ್ಬಿಡಪ್ಪ, ನಿಂಗೆ ಏನೇ ಆದ್ರೂ ನಾನು ನೋಡ್ಕೊತೀನಿ ಅಂತ ಹೇಳಿ. ಅಭಿ ಒಂದು ಶಾರ್ಟ್ ಅಲ್ಲಿ ಸ್ವೀಟ್ ಆಗಿರೋದು. ಓಕೆ ಕಿರಣ್. ಮನು ಬ್ರೋ ಹೇಳಿ. ನೀನ್ ಹೇಳ್ಬೇಕು ಮನು. ಎಲ್ಲಕ್ಕಿಂತ ಹೆಚ್ಚು ನನ್ನ ತಮ್ಮ, ನಾನು ಇದುವರೆಗೂ ಜೊತೆಲಿ ಹೀಗೆ ಇರ್ತೀನಿ. ಮನ್ ಥ್ಯಾಂಕ್ಸ್ ಮನ್. ಏನಿಲ್ಲ, ಗಗನ್ ಒಳ್ಳೆ ಫ್ರೆಂಡ್ ನಮಗೆ. ಆ್ಯಕ್ಚುಲಿ ತುಂಬ ಆಲ್ಮೋಸ್ಟ್ ಒಂದು 3 ಇಯರ್ಸಿಂದ ಪರಿಚಯ ನಮಗೆ. ಒಳ್ಳೆ ಫ್ರೆಂಡ್ ನಮಗೆ. ಎಲ್ಲೂ ಕರೆದ ತಕ್ಷಣ ಬರ್ತಾರೆ, ಸಾಕು ನಮಗೆ. ಅದಕ್ಕೋಸ್ಕರ ನಾವು ಆಲ್ಮೋಸ್ಟ್ ಬಂದಿದ್ದೀವಿ. ಒಳ್ಳೆ ಥ್ಯಾಂಕ್ಸ್ ಬ್ರೋ. ಇದು ನವೀನ್ ಕಿರಣ ಯಾಕೆ ಕಲ್ಕೊಂಡೋಗ್ಬಿಟ್ಟ ಇಲ್ಲಿದ್ದವರು ಲಿಸ್ಟ್. ಹೇಳೋವಂಥದ್ದೇನಿಲ್ಲ, ಚಿಕ್ಕ ವಯಸ್ಸಿಂದಲೂ ಗೊತ್ತು ಗಗನ್ ಏನು ಅಂತ. ಸೊ ನಾನೇನಂತ ಅವನಿಗೆ ಗೊತ್ತು. ಸೊ ಹೇಳೋವಂಥದ್ದೇನಿಲ್ಲ, ಇಬ್ರು ತುಂಬ ಕ್ಲೋಸ್ ಇದ್ದೀವಿ. ಕಳಿತಾ ಇದ್ದೀರ ಎಲ್ಲ? ಬೇವರು ಕಣ ಶೆಕೆ ಇಲ್ಲ, ಅಳ್ತಾ ಇದಾರೆ ಅವರು. ಫುಲ್ ಫೀಲಿಂಗ್ ನೆಕ್ಸ್ಟ್ ಯಾಸಿರ್ ಬೈ ಬಂದ್ಬಿಡಿ. ಹೇಳಕ್ ಇಷ್ಟಪಡಲ್ಲ. ನೀವಂತ ಇದೊಂದು ಮಾಡಿ ಲೈಫಲ್ಲಿ ಮುಂದೆ ಬರ್ಲಿ. ಒಂಥರ ಕುಚಿಕೋ ಫ್ರೆಂಡ್ಸ್. ಆಕ್ಚುಲಿ ಜಾಸ್ತಿ ಹೇಳ್ಬೇಕು, ಜಾಸ್ತಿ ಡೆಪ್ತಿಂದ ಹೇಳ್ಬೇಕು. ಏನು ಖುಷಿ ದುಃಖ ಇರಲಿ ಎಲ್ಲದಕ್ಕೂ ಬರ್ತಾನೆ. ನಾನು ಅವನಿಗೆ ಏನು ಖುಷಿ ದುಃಖ ಇರಲಿ ಎಲ್ಲರಿಗೂ ಒಳ್ಳೆ ಫ್ರೆಂಡ್. ಆಕ್ಚುಲಿ ಹಿಂಗೆ ಜೊತೆ ಆಗಿರ್ತೀವಿ. ಹಿಂಗೆ ಇರಲಿ ಅಂತ. ಅವನೇನು ಪೂರ್ತಿ ಏನೋ ಲಾಸ್ ಮಾಡ್ಕೊಳಕ್ಕೆ ಏನು ಇಷ್ಟ ಇಲ್ಲ. ನಂಗೂ ಅಷ್ಟೇ. ಎಲ್ಲ ಇಷ್ಟು ಜನ ಫ್ರೆಂಡ್ಸ್ ಇದಾರೆ, ಇನ್ನೂ ಕೆಲವು ಫ್ರೆಂಡ್ಸ್. ನೆಕ್ಸ್ಟ್ ನವೀನ್ ಬರ್ಡೇ ಇದೆ. ನವೀನ್ ಬರ್ಡೇಗೆ ಎಲ್ಲ ಬ್ಯಾಂಗ್ಳೂರ್ ಸೆಲೆಬ್ರೇಟ್ ಮಾಡ್ತೀವಿ. ಹೌದು, ಅದು ಕೂಡ ಬ್ಲಾಗ್ ಬರ್ತಾನೆ. ಅದು ಕೂಡ ಬ್ಲಾಗ್ ಬರುತ್ತೆ. ಎಷ್ಟು ಜನ ಫ್ರೆಂಡ್ಸ್ ಬಂದಿದ್ದಾರೆ, ಇನ್ನೂ ಕೆಲವರು ಇದಾರೆ ಬಂದಿಲ್ಲ, ಮಿಸ್ ಆಗಿದ್ದಾರೆ. ಎಲ್ಲಾರನ್ನೂ ಕೂಡ ಯಾರನ್ನೂ ಕಳ್ಕೊಳಕ್ ಇಷ್ಟಪಡಲ್ಲ. ಹೀಗೆ ಇರ್ಬೇಕು ಕೊನೆ ತನಕ ಅಂತ ತುಂಬಾ. ಯಾಕೋ ನಮ್ಮ ಅಣ್ಣನ ಕಣ್ಣಲ್ಲಿ ನೀರು ಬರ್ತಿದೆ. ಐ ನೋ. ಒಳ್ಳೆ ವ್ಯೂಸ್ ಹೋಗುತ್ತೆ. ಆತನೆಲ್ಲ ತುಂಬಾ ಖುಷಿ ಆಯ್ತು ನಂಗೆ ಈ ಸೆಲೆಬ್ರೇಷನ್. ಈ ವರ್ಷ ಅಂತೂ ತುಂಬಾನೇ ಖುಷಿ ಆಯ್ತು. ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿತ್ತು. ಬರ್ತಡೇ ದಿನ ಬೆಳಗ್ಗೆಯಿಂದ ಇಲ್ಲೇ ಇಷ್ಟೋ ತನಕನು ಕೂಡ ಫುಲ್ ಸರ್ಪ್ರೈಸ್ ಗಳೇ ಆಯ್ತು ನಂಗೆ. 2 years ಬ್ಯಾಕ್ ಬಂದಿದ್ದು ಆಕ್ಚುಲಿ. ಊಟ ಮಾಡಿದೀವಿ. ಹೌದು, 2 years ಬ್ಯಾಕ್ ಅಡಿಗೆ ಮಾಡಿ ಹಾಕಿದ್ರು, ಬಿರಿಯಾನಿ ಹಾಕಿದ್ರು. ನೆನಪಿದೆ. ಅದಾದ್ಮೇಲೆ ಇವತ್ತೇ ಇದು ಅಟೆಂಡ್ ಮಾಡ್ತಾ ಇರೋದು. ಆಕ್ಚುಲಿ ನಮ್ಗೆ ತುಂಬಾ ಖುಷಿ ಆಗ್ತಿದೆ. ಆಕ್ಚುಲಿ ಇನ್ನೊಂದು 100 years ಹಿಂಗೆ ಬರ್ತಪ್ಪ. ನಾನು ಮದ್ವೆಗೆ ಕರೆಯೋದು ಮಿಸ್ ಮಾಡ್ಬಿಡಿ. ಆಕ್ಚುಲಿ ನಾವು ಮದ್ವೆಗಂತ ಅಟೆಂಡ್ ಆಗ್ತೀವಿ. ಮದ್ವೆಗೆ ಫಸ್ಟ್ ಇವ್ರಾಗ್ಲಿ ಅಂತ ವೇಟ್ ಮಾಡ್ತಿದ್ದೀನಿ. ನಾನು ಆದ್ರೂ ಕೂಡ ನಾವು ಕರಿತೀವಿ. ಆಕ್ಚುಲಿ ಫಸ್ಟ್ ನೀವಾಗಿ ನವೀನ್ ಆಗಿ ಆಮೇಲೆ ಗೈಸ್ ನನ್ನ ಬರ್ತ್ಡೇಗೆ ಎಲ್ಲ ಬಂದಿದ್ದಾರೆ ಫ್ರೆಂಡ್ಸ್ ಎಲ್ಲ. ತುಂಬ ಖುಷಿ ಆಯ್ತು ಗೈಸ್. ನನ್ನ ಇವತ್ತು ಈ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ತುಂಬ ಇಷ್ಟ ಆಯಿತು. ಎಲ್ಲ ಪ್ಲ್ಯಾನು ನನ್ನ ತಂಗಿ ಮಾಡಿರೋದು. ನನ್ನ ತಂಗಿ ಪ್ಲ್ಯಾನ್ ಮಾಡಿರೋದು, ಎಕ್ಸಿಕ್ಯೂಟ್ ಮಾಡಿರೋದು ಯಾಸಿರ್ ಬೈ.
ತುಂಬ ಖುಷಿ ಆಗ್ತೈತೆ ನಾವು ಬರ್ತ್ಡೇ ಸೆಲೆಬ್ರೇಷನ್ನು. ಹಾಗೆ ನವೀನ್ ಮತ್ತು ರೋಹಿತ್ ಬ್ರೋ ಇಬ್ಬರು ಕೂಡ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದಾರೆ ನಾನು ಬರ್ತಡೆಗೆ. ಅದು ಇನ್ನೂ ತುಂಬ ಖುಷಿ ಆಯಿತು ನೋಡಿ. ಹಸಿರು ಹೌದು ನವೀನ ಯಾವ ಕಾಲದಿಂದ ಫ್ರೆಂಡ್ ನವೀನ್ ಯಾರಿಗೆ ಬೇಕು ಅದೇನೆ ಎಲ್ಲದಕ್ಕೂ ನವೀನ್ ತುಂಬ ಥ್ಯಾಂಕ್ಸ್ ನವೀನ್ ಬೆಂಗಳೂರಿಂದ ಬಂದಿರೋದಕ್ಕೆ. ದರ್ಶನ್ ತುಂಬ ಥ್ಯಾಂಕ್ಸ್ ದರ್ಶನ್. ಧನ್ಯವಾದಗಳು. ಕಿರಣ್ ಹಸಿರ್ ಬಾಯ್ ಥ್ಯಾಂಕ್ಸ್ ಬೈ ಥ್ಯಾಂಕ್ಸ್. ಎಲ್ಲ ಪ್ಲಾನ್ ಎಲ್ಲ ಎಕ್ಸಿಕ್ಯೂಟ್ ಮಾಡೋದು ಹಸಿರ್ ಬಾಯ್. ಪ್ಲಾನ್ ಇವಳದೆ ಬಟ್ ಹೆಲ್ಪ್ ಮಾಡಿದವ್ರು ತಾನೆ, ಹೆಲ್ಪ್ ಮಾಡಿದವ್ರು ಅವರಿಂದ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್ ಒಬ್ಬ ಸೇಮ್ ನಿಮಗೂ ಥ್ಯಾಂಕ್ಸ್ ಫಾರ್ ನಿಮಗೆ ಹ್ಯಾಪಿ ಮಾಡೋದಕ್ಕೆ ಇವತ್ತು ಫುಲ್ ಡೇ ಮಾಡಿದ್ದಕ್ಕೆ.